ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಪ್ರಸಾದ್, ಒಂದು ಗಂಟು ಅಕ್ಕಿ ಬೆಳೆಯಲು ನೀನು ನಿನ್ನ ಕುಟುಂಬದವರು ಸೋತು ಸುಣ್ಣವಾದಿರಿ. ಆದರೆ ನಮ್ಮ ರೈತ ಅದೆಷ್ಟೋ ಚೀಲ ಅಕ್ಕಿ ಬೆಳೆದು ಮಾರುಕಟ್ಟೆಯವರೆಗೆ ಸಾಗಿಸಲು ಅದೆಷ್ಟು ಬೆವರು, ಅದೆಷ್ಟು ಹನಿ ರಕ್ತವನ್ನ ಸುರಿಸುತ್ತಾನೆಂದು ಅವನಿಗೆ ಮಾತ್ರ ಗೊತ್ತು. ಇದರ ಮಧ್ಯೆ ಮಳೆ, ಗಾಳಿ, ಕ್ರಿಮಿ, ಕೀಟ ಇವುಗಳ ಸಮಸ್ಯೆ ಎಲ್ಲವನ್ನು ದಾಟಿ ನಿಮ್ಮ ಮನೆಗೆ ಒಂದು ಕಾಳು ಅಕ್ಕಿ ತಲುಪುತ್ತದೆ ಎಂದರೆ ಅದಕ್ಕೂ ಕೂಡ ರೈತನ ಕಠಿಣ ಪರಿಶ್ರಮವೇ ಕಾರಣ. ಹಾಗಾಗಿ ಅನಿವಾರ್ಯ ಸಂದರ್ಭದಲ್ಲಿ ಅನ್ನ ಚೆಲ್ಲುವ ಮುನ್ನ ಅನ್ನಪೂರ್ಣೇಶ್ವರಿಗೆ ಕ್ಷಮೆ ಕೇಳದಿದ್ದರೂ ಅನ್ನ ಬೆಳೆಯುವ ರೈತನಿಗೆ ಕ್ಷಮೆ ಕೇಳಲೇಬೇಕು. ನಿಮ್ಮ ಮಕ್ಕಳಿಗೆ ಹಣ್ಣು, ತರಕಾರಿ, ಸೊಪ್ಪು, ಧಾನ್ಯ ಇವುಗಳನ್ನು ದೂರದರ್ಶನದಲ್ಲೋ ಮಾರುಕಟ್ಟೆಯಲ್ಲೋ ಪರಿಚಯ ಮಾಡೋ ಬದಲು ನೇರವಾಗಿ ರೈತನ ಕಾರ್ಯಕ್ಷೇತ್ರವಾದ ಹೊಲ ಗದ್ದೆಗಳಿಗೆ ಭೇಟಿ ನೀಡಿ ಅದರ ಬಗ್ಗೆ ಅರಿವು ಮೂಡಿಸಿದರೆ ಅವರಿಗೂ ಕೂಡ ರೈತನ ಶ್ರಮ ಏನು ಎಂದು ಅರ್ಥವಾಗುತ್ತದೆ. ರೈತ ನೇಗಿಲ ಹಿಡಿದು ತಾಳ್ಮೆಯಿಂದ ಕಾಯುತ್ತಿರೋ ಬಲರಾಮ, ತಾಳ್ಮೆಯನ್ನೇ ಅಸ್ತ್ರವನ್ನಾಗಿಸಿ ಸಮಯ ಸಂದರ್ಭವನ್ನ ನೋಡಿ ಸೂಕ್ತವಾದ ಪ್ರತಿಕ್ರಿಯೆ ನೀಡೋ ಶ್ರೀರಾಮ. ಭಗವಂತ, ನೀನು ಹೇಳಿದ ಒಂದೊಂದು ಮಾತು ಅಪ್ಪಟ ಸತ್ಯ. ಆದರೆ ನನಗೊಂದು ಡೌಟು. ಈ ಸರ್ಕಾರದವರು ರೈತರ ಸಾಲ ಮನ್ನಾ ಮಾಡ್ತಾರೆ, ಬೆಳೆಗೆ ಪರಿಹಾರ ಕೊಡ್ತಾರೆ. ಇದರಿಂದ ರೈತರಿಗೆ ಅನುಕೂಲ ಇಲ್ವಾ? ರೈತನಿಗೆ ಪ್ರಕೃತಿ ಕೈ ಹಿಡಿದರೆ ಸಾಕು, ಅವನು ಸರ್ಕಾರಕ್ಕೆ ಸಾಲ ಕೊಡಬಲ್ಲ ಕುಬೇರನಾಗ್ತಾನೆ. ಅವನಿಗೆ ಬೇಕಾಗಿರುವುದು ಸಾಲ ಮನ್ನಾ ಅಲ್ಲ, ಆಧುನಿಕ ವ್ಯವಸಾಯದ ಬಗೆಗಿನ ಸಾಮಾನ್ಯ ಜ್ಞಾನ. ಅವನಿಗೆ ಬೇಕಾಗಿರುವುದು ಬೆಂಬಲದ ಬೆಲೆಯಲ್ಲ, ರೈತಾಪಿ ಕಾರ್ಯದ ಬಗೆಗಿನ ಹಂಬಲದ ಬೆಲೆ. ಸೂರ್ಯನಿಗಿಂತ ಮೊದಲೇ ಕಾರ್ಯಪ್ರವೃತ್ತನಾಗುವ ಹಾಗೂ ಪಂಚಭೂತಗಳಾದ ಪೃಥ್ವಿ, ಅಪುಹು, ತೇಜೋ, ವಾಯು, ಆಕಾಶ ಇವರೆಲ್ಲರನ್ನೂ ತನ್ನ ಕಾರ್ಯದಲ್ಲಿ ಬಳಸಿಕೊಂಡು ಅವರನ್ನೂ ಕೂಡ ಸಹೋದ್ಯೋಗಿಗಳನ್ನಾಗಿ ಮಾಡಿಕೊಂಡಿರುವ ಏಕೈಕ ಉದ್ಯಮಿ ನಮ್ಮ ರೈತ. ರೈತ ಬೆಳೆದ ಬೆಳೆಗೆ ಬೆಲೆ ನೀಡುವುದರ ಜೊತೆಗೆ ರೈತನಿಗೂ ಬೆಲೆ ನೀಡಿದರೆ ನಾನು ತೃಪ್ತನಾಗುತ್ತೇನೆ. ರೈತ ಕೇವಲ ದೇಶದ ಬೆನ್ನೆಲುಬಲ್ಲ, ನಮ್ಮ ದೇಶದ ನಾಗರಿಕರ ಹೊಟ್ಟೆಪಾಡಿನ ರಾಯಭಾರಿ. ಈ ಹೊಸ ಸಂವತ್ಸರದಲ್ಲಿ ಹೊಸತನದ ಪಾಠವೇ ಇದೆ. ಹಳೆಯ ದಿನಗಳನ್ನು ಮರೆತು ಕಲಿತ ಪಾಠವನ್ನು ನೆನಪಿನಲ್ಲಿಟ್ಟುಕೊಂಡು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಿರಿ. ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ನನ್ನ ಕಡೆಯ ಮಾತು, ನಿಮಗೆ ಸಂಬಳ ಕೊಡುವ ಸಂಸ್ಥೆಗೆ, ವ್ಯಕ್ತಿಗೆ ಶ್ರೇಯಸ್ಸನ್ನು ಬಯಸಿ ನೀವು ನಮಸ್ಕರಿಸುವುದೇ ಆದ ಅವರಿಗೂ ಅನ್ನ ಕೊಡುವ ರೈತನಿಗೆ ನಮಸ್ಕರಿಸುವುದು ನಿಮ್ಮ ಕರ್ತವ್ಯ. ಯುಗದ ಹಾದಿ ಯುಗಾದಿ ಹಬ್ಬವಾದರೆ ರೈತ ಜಗದ ಆದಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.